ನಮಸ್ಕಾರ. ನಮ್ಮದೇ ಜೆ ಚಾನಲ್ಗೆ ಸ್ವಾಗತ. ಇಂದು ಚಾಮರಾಜನಗರದ JSS ಮಹಿಳಾ ಕಾಲೇಜಿನಲ್ಲಿದ್ದೀವಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಾ ಪುರಸ್ಕಾರ, ಅತ್ಯುತ್ತಮ ಶಿಕ್ಷಕರ ಪುರಸ್ಕಾರ, ಅಭಿನಂದನೆ ಜೊತೆಯಲ್ಲಿ ಮಕ್ಕಳು ಯಾರು ತುಂಬ ಒಳ್ಳೆಯ ಶೇಕಡಾವಾರು ಪರ್ಸೆಂಟೇಜನ್ನು ತಗೊಂಡಿದ್ದಾರೆ ಅವ್ರಿಗೆ ಅಭಿನಂದನಾ ಸಮಾರಂಭವನ್ನು ಕೊಡಲು ಹಮ್ಮಿಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಶಿಕ್ಷಕರ ಸ್ಫೂರ್ತಿ ಎನ್ನುವಂಥ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು JSS ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ನಡೀತಾ ಇದೆ. ಬನ್ನಿ ನೋಡೋಣ ಏನು ಕಾರ್ಯಕ್ರಮ ಏನಿದೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತು ವೀಕ್ಷಣೆ ಮಾಡೋಣ. ಇದು ನಾವು ಚಾಮರಾಜನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂಥ JSS ಸಭಾಂಗಣದ ಒಳಭಾಗದಲ್ಲಿ ನಮ್ಮ ಜೊತೆ ಇವತ್ತು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂಥ ಕಿರಣ್ ರಾಜ ಎಮ್ಮೂರ್ ಅವರು ಇದ್ದಾರೆ. ಈ ಕಾರ್ಯಕ್ರಮ ಕುರಿತು ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇವತ್ತು ಪ್ರತಿಭಾ ಪುರಸ್ಕಾರ, ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪುರಸ್ಕಾರ ಅಭಿನಂದನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿಶಿಷ್ಟತೆ ಹೇಳಿ ಸರ್. ನಾವು ಪ್ರತಿ ವರ್ಷ ಈ ನಮ್ಮ ಸಂಘಟನೆ ಪ್ರಾರಂಭ ಆದಾಗಿನಿಂದ ಪ್ರತಿ ವರ್ಷ ಕೂಡ ಶಿಕ್ಷಕರ ಮಕ್ಕಳಿಗೆ ಯಾರೋ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಅವರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಅದರಂತೆ ಈ ವರ್ಷನೂ ಕೂಡ SSLC ಮತ್ತು PUCಯಲ್ಲಿ ಸುಮಾರು 42 ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಕರ ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಅವರನ್ನು ಪ್ರತಿಭಾ ಪುರಸ್ಕಾರದ ಮೂಲಕ ಸನ್ಮಾನ ಮಾಡಲಾಗ್ತಾ ಇದೆ. ಜೊತೆಗೆ ಜಿಲ್ಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ 5 ಜನ ಶಿಕ್ಷಕರನ್ನು ಕೂಡ ಅವರನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಳ್ಳಲಾಗಿದೆ. ಅದರಂತೆ ಜೊತೆಗೆ ನಾವು ಶಿಕ್ಷಕರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಶಿಕ್ಷಕ ಸ್ಫೂರ್ತಿ ಪ್ರಶಸ್ತಿ ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಂದ 6 ಜನ ವಿಷಯವಾರು ಶಿಕ್ಷಕರಿಗೆ ಮತ್ತು 1 TGT ಶಿಕ್ಷಕರನ್ನು ಒಳಗೊಂಡಂತೆ ಒಟ್ಟು ಪ್ರತಿ ತಾಲೂಕಿಂದ 7ರಂತೆ 35 ಶಿಕ್ಷಕರಿಗೆ ಶಿಕ್ಷಕ ಸ್ಫೂರ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡೋದರ ಮೂಲಕ ಶಿಕ್ಷಕರಲ್ಲಿ ಇನ್ನೂ ಹೆಚ್ಚಿನ ಕ್ರಿಯಾಶೀಲತೆ ಉಂಟು ಮಾಡಬೇಕು ಮತ್ತು ಅವ್ರಿಗೆ ಸ್ಫೂರ್ತಿ ತುಂಬುವಂಥ ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡಬೇಕು ಅಂತೇಳಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ಸಂಘಟನೆಯ ಅಂಗವಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮೂಲಕ ಶಿಕ್ಷಕರಿಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಇಂಥ ಕಾರ್ಯಕ್ರಮಗಳು ಸಂಘದ ವತಿಯಿಂದ ಇನ್ನೊಂದಷ್ಟು ಪ್ರತಿ ವರ್ಷವೂ ಕೂಡ ಜರುಗಲಿ. ಒಳ್ಳೆಯ ವಿದ್ಯಾರ್ಥಿಗಳು ಮತ್ತು ಒಳ್ಳೆಯ ಶಿಕ್ಷಕರನ್ನ ಗುರುತು ಮಾಡಿ ಒಂದು ಸತ್ಕಾರವನ್ನು ನೀವು ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚು ಇಂಥ ಕಾರ್ಯಕ್ರಮಗಳು ನಡೆಸಿ ಅಂತ ಆಶಿಸ್ತಾರೆ. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮಹಾನ್ ವ್ಯಕ್ತಿಗಳಿಗೆ ಹಾಗೂ ನಮ್ಮ ಸಂಘದೊಂದಿಗೆ ಅತ್ಯಂತ ನಿಕಟಪೂರ್ವಕ ಸಂಪರ್ಕವನ್ನು ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ನಾವು ಏನೇ ಬೇಡಿಕೆಗಳಿದ್ರೂ ಕೂಡ ಅವರು ನಮಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ತುಂಬಾ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕರೆದಂತ ಸಂದರ್ಭದಲ್ಲಿ ಅವರು ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಘಟಕ ಚಾಮರಾಜನಗರ ವತಿಯಿಂದ ಶಕ್ತಿ ಮತ್ತು ಡಿವಿಷನ್ನಲ್ಲಿ 90 ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಜೊತೆಯಲ್ಲಿ ತಮ್ಮ ಸಬ್ಜೆಕ್ಟ್ಗಳಿಗೆ ಹೆಚ್ಚು ವಿದ್ಯಾರ್ಥಿಗಳನ್ನ ನಿರ್ವಹಣೆ ಮಾಡುವಂತ ಶಿಕ್ಷಕರಿಗೆ ಅಭಿನಂದನೆ. ಕೆಲವು ಕಾರ್ಯಕ್ರಮಗಳ ರೂವಾರಿ ನಾವು ರಾಷ್ಟ್ರೀಯ ನುಡಿಯನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಕುಮಾರಪುರದ ನಿರ್ಬಂಧಿತವಾಗಿರೋರೆ, ಹಾಗೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಚಂದ್ರಕಾಂತ್ ಇವು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಕಾಶಿನಾಥ್ ಅವರೇ, ನಂದೀಶ್ ಅವರೇ, ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂತಹ ರೇಣುಕಾ ದೇವಿ ಅವರೇ, ಮಾದಪ್ಪ ಅವರೇ, ಎಲ್ಲ ಪ್ರೀತಿ ಬಿಡ್ತಕ್ಕಂಥ
ಬೇರೆ ಬೇರೆ ಘಟಕಗಳ ಶಿಕ್ಷಣ ಇಲಾಖೆಯ ಅಧ್ಯಕ್ಷ ಪದಾಧಿಕಾರಿಗಳೇ, ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರತಿಭಾ ಪುರಸ್ಕಾರ ಭಾಗಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಇದು ತುಂಬಾ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಪ್ರತಿಭಾ ಪುರಸ್ಕಾರ ಅಂದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಮಾಡಿ ಹೋಗೋದಕ್ಕೆ, ಅದು ಇಲ್ಲಿ ಇಬ್ಬರು ಮಾಡೋದು ಒಂದು ಅತ್ಯುತ್ತಮವಾದ ಒಂದು ಪರಿಪಾಠ ಆಗದೆ ಅಂತೇಳಿ ನೀವಿಲ್ಲೇ ಅವರಿಗೆ ಪ್ರತಿಭಾ ಪುರಸ್ಕಾರ ಆವಾಗ ಸಾಧ್ಯನೇ ಇಲ್ಲ. ನೀವೆಲ್ಲ ಮನಸ್ಸು ಮಾಡೋ ಮಾತಾಡ್ತಾ 99 ತಗೊಳಕ್ ಹಾಗಾಗಿ ಎರಡೂ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ರಿ. ಕಿತ್ತೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಎಲ್ಲ ಸಾಮಾನ್ಯದವರು ಇರ್ಬೋದು, ಸಂಘದ ಮಿತ್ರರು ಇರ್ಬೋದು, ನೌಕರ ಸಂಘಗಳಿರ್ತಕ್ಕಂಥ ಇರ್ಬೋದು, ಹೀಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡೋ ಮುಖಾಂತರ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸಗಳು ನಿರಂತರವಾಗಿ ಇದು ಆಗ್ಬೇಕು. ಯಾಕಂದ್ರೆ ಇನ್ನೊಬ್ರು ನೋಡಿ ಇದು ಪೈಪೋಟಿ ಇಲ್ಲ, ಎಲ್ಲರೂ ನಾನು ಮುಂದೆ ಬರಬೇಕು, ಮುಂದೆ ಹೋಗ್ಬೇಕು ಅನ್ನೋ ಪೈಪೋಟಿ ಅನ್ನೋದು ಆಗ್ಬಿಟ್ಟಿದೆ. ಮೊದಲಿಗೆ ನೋಡಿ ಮುಂದೆ ನಮ್ಮ ಟೈಮ್ಗಳೆಲ್ಲ SC ಮಕ್ಕಳು ಒಂದು 30-40 ನಾವು ಅಪ್ಲೈಕೇಶನ್ ಕೊಡ್ತಿದ್ವು, ಜೀವಿತ ಆಗಿಲ್ಲ, ಅವರಲ್ಲೇ ಪೈಪೋಟಿ ಸಿಗ್ತದ. ನಮ್ಮಲ್ಲಿ MSI ನಲ್ಲಿ 72 ಜನ ನಾವು ಆಗಿದ್ವಿ, ಬೇರೆ ಜನರಿಗೆ ಅವರಲ್ಲೇ ಪೈಪೋಟಿ ಎಲ್ಲ ವಿದ್ಯಾರ್ಥಿ ಸಂಖ್ಯೆ ಜಾಸ್ತಿ ಇದೆ, ಎಷ್ಟು ಜನ ಮಾತನಾಡಿದ್ದಾರೆ. ಹಾಗಾಗಿ ಯಾವುದೇ ಇದೆ ಮತ್ತೆ ಯಾರ ಒಂದು ರೆಕಮೆಂಡ್ ಇದೆ ಇಲ್ಲೇ ಮುಖ್ಯಮಂತ್ರಿ ಹೋಗ್ಬಿಟ್ರೆ MLA MP ಅವರು ನಮ್ಗೆ ಅಪಾಯಿಂಟ್ ಕೊಡ್ತಿರಲ್ಲ, ಅದು ಯಾವುದೇ ನಮ್ಗೆ ಗೊತ್ತು ಸಾಧ್ಯ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೊರಗೆ ಕೊಟ್ಬಿಟ್ರೆ ಅಷ್ಟೇ ಆಗ್ಬೇಕಿಲ್ಲ, ಆ ಕೆಲಸ ಮುಗಿದೋಯ್ತು. ನಾನು 1 ವರ್ಷದಲ್ಲಿ ಹಿಂಗಾಗಿ ನಾನು ಅಧ್ಯಕ್ಷರಾಗಿ ಅದಕ್ಕಿಂತ ಹಿಂದೆ 1 ವರ್ಷದಲ್ಲೇ ಆ 75 ನಮ್ಮದೆಲ್ಲ ಇವತ್ತು ಅದನ್ನ ಕರೆಕ್ಟ್ ಮಾಡಿ ನಾವು ಅವ್ರಿಗೆ ಅಪಾಯಿಂಟ್ ಆಗಿರೋದನ್ನ ಕೊಡಕ್ಕೆ ಅವ್ರು ಕೊಡುವಾಗ ಪೋಸ್ಟರ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಲ್ಪಸಂಖ್ಯಾತರನ್ನು ಆಯ್ಕೆ ಮಾಡುವಾಗ SC ST ವಿಶೇಷ ಆಯ್ಕೆ ಮಾಡೋದು, ಕರ್ನಾಟಕ ಎಕ್ಸಾಮ್ ಅವ್ರು ಸೈಡ್ ಮಾಡಿ ನಮಗೆ ಕೊಟ್ಬಿಟ್ರು. ನಾವೇನು ಹೇಳಿದ್ರು, ನೀವು ಅವರ ಡಾಕ್ಯುಮೆಂಟ್ರಿಗಳನ್ನ ಪರಿಶೀಲನೆ ಮಾಡಿ ಅವರು ನಮ್ಗೆ ಬಂದು ಪ್ರಯತ್ನ ಮಾಡಿಕೊಟ್ರು, ನಾವು ಸೆಲೆಕ್ಟ್ ಮಾಡಿ ಅದಕ್ಕೆ ಸೆಲೆಕ್ಟ್ ಮಾಡಿ ಸರ್ಕಾರ ಕಾಯ್ತದಲ್ಲಿ ಬಸಿ ನೋಟಲ್ಲಿ ಸರ್ವಾಲಯ ಇರುತ್ತೆ. ಈಗ ಸರ್ ಮಾಡಿ ಮತ್ತೆ ಇನ್ನೊಂದು ತಪ್ಪು ಮಾಡಿರೋರು ನಮ್ಮ ಇಲಾಖೆಯಲ್ಲಿ ಇಂಜಿನಿಯರ್ಗಳೇ ಇಲ್ಲ, 4 ಜನ ಇಂಜಿನಿಯರ್ಗಳು ಒಂದು ಸೆಲೆಕ್ಟ್ ಮಾಡಿ ಈಗ ಮತ್ತೆ ನಾವು ಈಗ ತರಿಸ್ಕೊಂಡು ಆ ಇಂಜಿನಿಯರ್ 4 ಜನ ಕೈ ಬಿಟ್ಟು ಉಳಿದವ್ರನ್ನ 68 ಜನಕ್ಕೆ ಅಪಾಯಿಂಟ್ ಮಾಡ್ತಕ್ಕಂಥದ್ದಾಯಿತು. ಹಾಗಾಗಿ ಅದೇ ಪ್ರತಿಭಾ ಮೇಲೆ ಅವರ ಒಂದು ನಂಬರ್ ಮೇಲೆ ಅವ್ರ ಆಯ್ಕೆ ಮಾಡ್ತಕ್ಕಂಥದ್ದು, ಅವರ ಸರ್ವಿಸ್ ಮೇಲೆ ಆಯ್ಕೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅದು ಪೈಪೋಟಿ, ಅದಕ್ಕೆ ನಾನು ಹೇಳ್ಬೋದು ಪೈಪೋಟಿ ಇಲ್ಲ. ಅದೇ ಒಂದು ಒಬ್ಬ ವಿದ್ಯಾರ್ಥಿನಿಯರು ನಾವು ಇಂಥದೇ ಆಗಬೇಕು ಅಂತಂದ್ರೆ ಅದರಲ್ಲಿ ತಾವು ಬಹಳ ಉಸ್ತುವಾರಿ ಆ ಸಬ್ಜೆಕ್ಟ್ಗಳಲ್ಲಿ ಓದಿ ಮಾತ್ರ ಸಾಕು. ನನ್ನ ನಮ್ಮಲ್ಲೆಲ್ಲ ಕಾಲೇಜ್ ಪ್ರಾರಂಭ ಆಯಿತು. ಸುಮಾರು ನಾವು ತಗೊಂಡಿರೋದೇ 60 ಜನ, 360 ಜನ ಅರ್ಜಿ ಹಾಕಿದ್ರು. ನನ್ನ ಕೆಲವರೆಲ್ಲ ಬಂದು ಕೇಳಿ, ನೀನು ಲಾ ಮಾಡ್ಬೇಕಾದ್ರೆ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗಿ ನೀನು ಓದಿದ್ರೆ ಸಾಧ್ಯ ಹೇಳ್ಬಂದೆ. ನನ್ನ ಪ್ರಕಾರ ಪೊಲಿಟಿಕಲ್ ಸೈನ್ಸ್ ಮತ್ತೆ ಹಿಸ್ಟ್ರಿ, ಎಕನಾಮಿಕ್ಸ್ ಪೊಲಿಟಿಕಲ್ ಮತ್ತು ಹಿಸ್ಟ್ರಿ ಲಾಗ ಭಾಳ ಇಂಪಾರ್ಟೆಂಟ್. ಪೊಲಿಟಿಕಲ್ ಸೈನ್ಸ್ 60 ಇನ್ನೊಂದು ಏನಪ್ಪ ಅಂದ್ರೆ ನಂಗೆ ಹೇಳ್ಬೇಕಾದ್ರು ಲಾಸ್ ನಾವು LLB ಓದ್ತೀವಿ, ಪಾಸ್ ಆಗೋದು ಬಚ ಆಗ್ತಾನೆ ಅವನು ಇಂಜಿನಿಯರ್ ಆದ್ರೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನೀವು ಬೇರೆ ಇಲಾಖೆ ಈ ಲಾಭ ಮಾಡ್ತಾರೆ, ಲಾಭ ಓದ್ಬೇಕು ಅಂತಿದ್ರೆ ಕರ್ಕೊಂಡು ಹೋಗ್ಬೋದ್ರೆ ಎಲ್ಲ ಪಾಸ್ ಮಾಡೋಕೆ ಸಾಕು. ಭಾಳ ನಮ್ಮಲ್ಲಿ ಒಂದು ಹುಡುಗಂಗೆ ನಾನು ಲಾಭ ಬಾಯಿಗೆ ಲಾಭ ಈ ಲಾಭ ಪಾಸ್ ಹಾಗಾಗಿ ಅವರ ಪೋಷಕರಲ್ಲೂ ಆ ಥರ ಬರಬೇಕು. ಈಗ ನಮ್ಮ ಮೊಮ್ಮಗಳು ಬಹುಶಃ ಎಕ್ಸ್ಪರ್ಟ್ ಅಲ್ಲಿ ಅವ್ರಿಗೆ ಅದೇನು ಹೇಳ್ಬಿಟ್ಟೇನೋ ನಾನು ಡಾಕ್ಟರ್ ಆಗಬೇಕು ಅಂತ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ಹೋಗ್ತಾ ಇದ್ದೆ. SSLC ಪಾಸ್ ಆಗಿರಲಿಲ್ಲ, ಮಿಡ್ಟರ್ಮ್ನಲ್ಲಿ 60% ನನಗಾಗುತ್ತೆ. ನೀವು ಸಾಧ್ಯತೆ ಆಗುತ್ತೆ, ದುಡ್ಡು ಹೇಗೋ ಖರ್ಚು ಮಾಡ್ತೀನಿ, ಅದು ಬೇರೆ ವಿಷಯ. ನೀನು ಈ ನಿನ್ನ ಸೇರಿಸೋದ್ರೊಳಗೆ ನೀನು 84 ಸೇರ್ತೀನಿ,
80% ಈಗ ಈಗ ನಾವು ನನ್ನ ಮಾತ್ರ ಅಪ್ಪ ಅಂತ ಕರೀತಾರೆ. ನನಗೆ ನೋಡು ಬಾಪ ನಾನು ಹೋಗಿ ಕೆಲಸ ಮಾಡಿಬಿಟ್ರೆ ಅದು ಇದರಲ್ಲಿ ನಾನು ಹುಟ್ಟವು. ಹಾಗಾಗಿ ಒಂದು ಕಡೆ ತಂದೆ ತಾಯಿಗಳು, ಒಂದು ಕಡೆ ಗುರುಗಳಲ್ಲಿ ಇವತ್ತು ಅವರಲ್ಲೂ ಪಾರ್ಟಿಸಿಪೇಟ್ ಅಂತ ನಾನು ನನ್ನ ಸಬ್ಜೆಕ್ಟ್ನಲ್ಲಿ ಹೆಸರು ಮಾಡಿದ್ರೆ ನನಗೊಂದು ಹೆಸರು ಆಗ್ತದೆ ಅನ್ನೋ ಒಂದು ಅವರಲ್ಲೂ ಬೆಳೆದುಬಿಟ್ಟಿದ್ದೀವಿ. ಅದೇ ಮಕ್ಕಳಲ್ಲಿ ಯಾವ ರೀತಿ ನಾನು ಚೆನ್ನಾಗಿ ಓದಬೇಕು, IAS, IPS, KS ಇಂಥೆಲ್ಲ IRS ಮಾಡಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ಅದೇ ರೀತಿ ಶಿಕ್ಷಕರಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ನಾನು ಚೆನ್ನಾಗಿ ಓದಿಸಿ ನನ್ನ ಸಬ್ಜೆಕ್ಟ್ನಲ್ಲಿ ಒಂದು ಹೆಚ್ಚು ಅಂಕಗಳನ್ನು ಮಾಡಿದ್ರೆ ನನಗೆ ಗೌರವ ಸಿಗ್ತದೆ. ಇವತ್ತು ನೀವು ನೋಡಿ ಕೆಲವು ಎಲ್ಲ ಬಾಧ್ಯತೆ ಇವತ್ತವರೆಗೆ ಸನ್ಮಾನ ಸಮಾರಂಭ ನಡೀತಾರೆ. ನಾನು ಹೀಗೆ ಮಾಡಿದ ಇದು ಎಲ್ಲರೂ ಬಯಪಟ್ಟಿದೆ. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ನಾನು ಸರಿ ಶಿಕ್ಷಕರ ಶಿಕ್ಷಕರು ನಾನು ಫೋನ್ ಮಾಡಿದ್ರು. ಮತ್ತೆ ಹೆಸರು ಕೂಡ ಇದೆ ನಾನು ಅಂತ ಹೇಳಿ ಇಲ್ಲಿ ಇವ್ರಿಗಿಂತ ಚೆನ್ನಾಗಿರೋದಿಲ್ಲ. ನಾನು ನೋಡ್ಬೋದು ನನ್ನ ಫೋನೇ ಬಗ್ಗೆ ಅಂದ್ರೆ ಕೊಡೋದು ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಅದೆಲ್ಲ ನಂಬರ್ ಅಲ್ಲ ಮೇಲೆ ಆಗ್ತಕ್ಕಂಥದ್ದು. ಮತ್ತೆ ನೀವು ಆ ಸಂಬಂಧ ನೀವು ಕಮಿಟಿನಲ್ಲಿ ಎಲ್ಲ ಮಾಡಿ ಇವರು ಬಾಧ್ಯವಾಗಿ ಆಯ್ಕೆ ಮಾಡಿ ಅಂತ ಕಳಿಸಿದ್ವಿ. ನನ್ನ ರೇಟ್ ಸ್ವಲ್ಪ ಸಹಾಯ ಮಾಡ್ಬೋದು. ಒಳ್ಳೆಯದಾಗಿರೋದು ಕೈ ತಪ್ಪಿದ್ರೆ ನನ್ನಿಂದ ಮೋಸ ಮಾಡಿದಾಗೆ ನಾನು ಮಾಡಕ್ಕೆ ಅದು ಅವ್ರು ಕೊಟ್ಟ ವಿಷಯ. ಅವರಲ್ಲಿ ಯಾರು ಅದಕ್ಕೆ ಹೆಚ್ಚು ಸಮರ್ಥರು ಅಂತೇಳಿ ಆಯ್ಕೆ ಮಾಡಿ ಗೌರವ ಮಾಡೋದು ಉತ್ತಮ. ಮತ್ತೆ ಅದರಿಂದ ಇನ್ನೊಬ್ರು ನಾವು ಆ ಮಟ್ಟಕ್ಕೆ ಆಗೋದೆಲ್ಲ ಒಂದು ಮನಸ್ಸು ಬೆಳೀತು. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಇಂಥ ಕಾರ್ಯಕ್ರಮ ವ್ಯಕ್ತವಾಗಬೇಕು. ನಮ್ಮ ಸಹಕಾರ ಯಾವತ್ತು ಬೇಕಾಗಿ ಇಲ್ಲ. ಸರಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ವಿ ಶಿಕ್ಷಕರಿಗೆ. ನಮ್ಮ ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷರ ಸ್ವಲ್ಪ ಮಾಹಿತಿ ಕೊಡುವಂತೆ ನಾನೇ ಹೊಸ ವರ್ಷದಲ್ಲಿ ನಾನು ಶಿಕ್ಷಕರಿಗೆ ನನ್ನ ಕೈಲಾದಂಥ ಸಹಾಯವನ್ನು ಮಾಡಿದ್ರೆ ಒಂದು ನನ್ನ ಯಾವುದೋ ಒಂದು ಮೂಮೆಂಟನ್ನು ಕೊಡ್ತೀನಿ ಮಾಡಿ. ಹಾಗಾಗಿ ನಾನೇನು MLA ಕಾಲದಿಂದಲೂ ಶಿಕ್ಷಕರಿಗೆ ಸಹಾಯ ಮಾಡ್ಕೊಂಡ್ಬರೋಣ. ನಾನು ಶ್ರೀನಿವಾಸ್ ಅವರು ಮಂಬಳ್ಳಿ ಮಂಡಲ ಪಂಚಾಯತಿ ಪ್ರಧಾನರಾಗಿದ್ದರು. ನಾನು ಕೌಡಳ್ಳಿ ಮಂಡಲ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಆಗ ಈ ತರ ಈಗೆಲ್ಲ ಸರ್ಕಾರನೇ ಕೊಡ್ಬೋದು ಶಿಕ್ಷಕರ ದಿನಾಚರಣೆ ಮಾಡೋದು ಇದೆಲ್ಲ ಮಾಡೋದು. ಆದರೆ ಯಾರು ಕೊಡ್ತಿರ್ಲಿಲ್ಲ. ಯಾರು ಸ್ವಲ್ಪ ಸಮರ್ಥಾಂತರ ರಾಜಕಾರಣಿ ಇರ್ಬೋದು ತಾಯಿಗಳು ಅವ್ರ ಕೈ ವಸೂಲು ಮಾಡಿ ಆ ದಿನಾಚರಣೆಯನ್ನು ಮಾಡಿಸ್ಕೊಳ್ತಾ ಇದ್ರು. ಆವಾಗ ನಮ್ಗೆ ಕೊಟ್ಟಿ ಅವ್ರು ಶ್ರೀಮಂತ ನಾನೇ ಅಂತೇವಲ್ಲ. ಆದರೂ ಅವರು ಊಟ ಮಾಡೋದು ನನಗೆಲ್ಲ ಬೇಕಾಗ್ತದೆ ನಮ್ಮ ಮೀಟಿಂಗ್ ಕೊಡ್ತೀನಿ. ಅವರು ಮೂವ್ಮೆಂಟ್ ಕೊಟ್ಟರೆ ನಾನು ಅವರೆಲ್ಲ ಊಟವನ್ನು ಮಾಡ್ತೀನಿ. ಅವಾಗಿಂದ ಇಂದಲೂ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಲ್ಲಿಂದ ಇಲ್ಲಿವರೆಗೂ 1987ರಿಂದನೂ ಕೆಲಸವನ್ನು ಮಾಡ್ತಾ ಬರ್ತೀನಿ. ಯಾವತ್ತು ನನಗೊಂಥರ ಪುಣ್ಯ ಕಂಡಿದ್ದೀನಿ. ಎಲ್ಲರೂ ಯಾರು ಕೇಳಲ್ಲ ಸ್ಕೂಲಿಗೆ ಯಾರು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಸ್ಪಂದಿಸ್ತಾರೆ. ಇದ್ರ ಮಾತೇ ಕೇಳೋದು ರೆವಿನ್ಯೂ ನಾವೇ ಮಾಡ್ಕೊಂಡ್ರೆ ಕೇಳಬೇಡ. ಹಾಗಾಗಿ ನಾನು ವರ್ಷಕ್ಕೊಂದ್ಸಲ ಒಂದು ಭಾಗ್ಯ ಸಿಗ್ತಾರಲ್ಲ ಅಂತ ಹೇಳಿ ನನ್ನ ಕೆಲಸವನ್ನ ಕಾಯಕ ಮಾಡ್ಬೋದು. ಇದಕ್ಕಿಂತ ಬಸವಣ್ಣ ದೇವರ ಕಾಯಕ ಕೈಲಾಗ್ತದೆ. ನಿಮ್ಮ ಕೈ ಕಾಯಕ ನಿಮ್ಮ ಕೆಲಸ ನಿಮ್ಮ ಕಾಯಕ ನನ್ನ ಕೆಲಸ ನನ್ನ ಕಾಯಕ. ಅದೇ ದೇವ್ರನ್ನ ನೋಡ್ತಕ್ಕಂಥದ್ದನ್ನ ಮಾಡಬೇಕು. ಪ್ರಾಮಾಣಿಕರನ್ನೇ ನಾವು ಯಾವುದೇ ಕೆಲಸ ಮಾಡುವಾಗ ಇನ್ನೊಬ್ಬರನ್ನ ಒಪ್ಸೋತರ ಮಾಡಬೇಕು. ನಮ್ಮ ಆತ್ಮ ಒಬ್ಬರಿಗೆ ನಾವು ನೋಡಿದ್ರೆ ಖಂಡಿತವಾಗ ಒಂದಲ್ಲ ಒಂದಿನ ಫಲವನ್ನ ಕೊಡ್ತದೆ. ಅದಕ್ಕೆ ನಾನು ಅನೇಕ ಉದಾಹರಣೆಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಆ ಒಂದು ದಿಕ್ಕಿನಲ್ಲಿ ನೀವು ಶಿಕ್ಷಕರು ಅದೇ ರೀತಿ ಮಾಡಿ ಒಂದಲ್ಲ ಒಂದಿನ ನೆನಪು. ಇವತ್ತು ಅಷ್ಟು ಸುಲಭದ ಮಾತಲ್ಲ. ಒಬ್ಬ ವಿದ್ಯಾರ್ಥಿ ಅತ್ಯುನ್ನತ ಹುದ್ದೆಗೆ ಹೋದಾಗ ನೆನೆಸ್ಕೊತಾನೆ. ಯಾವುದೋ ಮೂಲಕ ಬಂದ್ಬಿಡ್ದಾಗ ನಾನು ಗುರುಗಳ ಬರ್ತದೆ ಇವರಿಂದ ನಾನು ಈ ಮಟ್ಟಕ್ಕೆ ಬೆಳೆದೆ. ಕೆಲವು ತಂದೆ ತಾಯಿಯರ ಗುರುಗಳೇ ಇವರಿಂದಲೇ ನಾನು ಹಲವು ಜನಗಳನ್ನ ಈ ಮಟ್ಟಕ್ಕೆ ಬೆಳೆದಿದ್ದೆ. ಇವತ್ತು ನಾನು ನನ್ನ ಗುರುಗಳನ್ನ ಕೆಲವು ನನಗೆ ಎನಿಸ್ಕೊಳ್ತೇನೆ. ನನ್ನ ಮಧ್ಯೆ ಒಬ್ಬ ಯಶಸ್ವಿ ಕನ್ನಡ ಈಗ ನನಗೆ ಎಲ್ಲ ಕನ್ನಡ ಅಂತಂದ್ರೆ ಕೇಳಿದಷ್ಟು ಎಲ್ಲ ಸಬ್ಜೆಕ್ಟ್ ಒಬ್ಬರೇ ಕನ್ನಡ ಮಾಡಿದ್ರು 70-80 ಸಾರಿ ಪಾಠ ಮಾಡೋರು. ಅವ್ರು ನಮ್ಮ ಕೈಲಿ ತೊಡಾಕಿ ನಮ್ಗೆ ತೊಡಕಾಯ್ತು ಅಷ್ಟು ಚೆನ್ನಾಗಿದೆ. ಇವತ್ತು ಕನ್ನಡ ಏನೋ ನಿಮಗೆ ತೆಗಿಲ್ಲ. ಆವತ್ತು ಕನ್ನಡ ವ್ಯಾಕರಣ ಅಷ್ಟು ಸುಲಭ ಆಗಿಲ್ಲ ಕಾರಣಗಳು. ಹಾಗಾಗಿ ಇವತ್ತು ಆ ದಿಕ್ಕಿನಲ್ಲಿ ನೀವು
ಆಮೇಲೆ ಎಲ್ಲಕ್ಕೂ ಒಂದು ಕಾಲ ಬೇಕು. ಪಾಸ್ ಆದ್ಮೇಲೆ ಆ ಕಾಲ ಹೋದ್ಮೇಲೆ ಅದಕ್ಕೆ ನಾನು ಕೆಲವು ವಿದ್ಯಾರ್ಥಿಗಳಿಗೆ ನೀವು ನಮ್ಮಂತ ಆಗೋದು, ನಾವು ನಿಮ್ಮಂತ ಆಗದೇ ಇಲ್ಲ, ಹೋಗ್ಬಿಟ್ಟು ನಾವು ಪಾಸ್ ಆಗ್ತಿದ್ದೀವಿ, ಅದು ಇನ್ನೇ ಇದ್ರ ಬಂದು ನಮ್ಮ ಮಟ್ಟ ತಲುಪಿ ಹೋಗೋದು ಅಂತ. ಹಾಗಾಗಿ ಆ ಕಾಲದಲ್ಲಿ ನಾವೇನು ಮಾಡಿದ್ದು ಏನು ಮಾಡಿದ್ದು ನಮಗೆ ನಮ್ಮ ಭವಿಷ್ಯಗಳನ್ನ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಫಲವನ್ನು ಹೇಳ್ಬೇಕು ಅಂತ ಹೇಳ್ತಾ, ನೀವೆಲ್ಲ ಏನು ಮಾದರಿಯಾಗಿ ಇವತ್ತು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ತೆರಗಡೆಯಾಗಿ ಅವರ ಬಾಯಿ ಬೆಳಕನ್ನ ಹೇಳಿದರೆ ನಮಗೇನು ಬರುವಂತ ಹೂವನ್ನ ಹೇಳಿ ವಿದ್ಯಾರ್ಥಿಗಳು ಸಂಬೋಧ ಬರಲಿರ್ತಕ್ಕಂಥ ಏನು ಪಾಸ್ ಆಗಿವತ್ತು ಇಲ್ಲಿ ನಿಮಗೆ ಮುಂದೆ ತಾವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮಾಧ್ಯಮ ಮುಂದೆ ಇರ್ತಕ್ಕಂಥ ಹಿರಿಯರಿಗೆ ನಮ್ಮ ಜಿಲ್ಲೆ ತಾಲೂಕು ಕೀರ್ತಿಕರ ದಾಖಲೆ ಆಸೆ ಓಕೆ ಸರ್. 23-24 ಎರಡೂ ಸಾಲಿನಲ್ಲಿ SSLC ಮತ್ತು PUC ನಮ್ಮ ಪ್ರೌಢಶಾಲೆಯ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರ ಮಕ್ಕಳು ಏನಿದ್ದಾರೆ ಅವರು 90%ಗಿಂತ ಹೆಚ್ಚು ಅಂಕವನ್ನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾರೆ. ಅದರ ಒಟ್ಟಿಗೆ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಂದ ಇಲಾಖೆ ವತಿಯಿಂದ ಗುರುತಿಸಿರ್ತಕ್ಕಂತಹ 5 ಜನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದರ ಒಟ್ಟಿಗೆ ಪ್ರೌಢಶಾಲೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಸಹ ಶಿಕ್ಷಕರುಗಳು ಏನಿದೆ ಇದುವರೆಗೂ ಸಹಿತ ಯಾವುದೇ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿಲ್ಲ. ಜೊತೆಗೆ ಒಂದಷ್ಟು ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಪ್ರತಿ ತಾಲೂಕಿಂದ ಒಬ್ಬೊಬ್ರು ಟೀಚರ್, ಅಂದ್ರೆ ಒಟ್ಟು 6 ಸಬ್ಜೆಕ್ಟ್ಗೆ 35 ಜನ ಟೀಚರ್ಸ್ ಇದ್ದೀರಿ. ಜೊತೆಗೆ TGT ಅವರು ಸಹಿತ ನಮ್ಮ ಪ್ರೌಢಶಾಲೆ 200 ರೂಪಾಯಿ ವಂತಿಗೆಯನ್ನ ಕೊಡ್ತಾ ಇದ್ದಾರೆ. ಅವರು ನಮ್ಮ ಸದಸ್ಯರಿದ್ದಾರೆ. ಅವ್ರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಒಂದೊಂದು ಪ್ರಶಸ್ತಿಯನ್ನ ಪ್ರತಿ ತಾಲೂಕಿಂದ ಕೊಡಬೇಕು ಅಂತೇಳಿ ನಮ್ಮ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ರು. ಅದರಂತೆ ಆ ತಾಲೂಕಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹಾಗೂ ಪದಾಧಿಕಾರಿ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ನಾವು ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ವಿ. ಒಳ್ಳೆಯ ಆಯ್ಕೆ ಅಂತೇಳಿ ನಮಗೂ ಸಂತೋಷ ಆಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಯಾರನ್ನು ಕರಿಬೇಕು ಅಂತ ಯೋಚನೆಯನ್ನ ಮಾಡಿದ್ವಿ. 2022ರಲ್ಲಿ ಹೊಸದಾಗಿ ನಮ್ಮ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹೊಸ ಬಾಡಿ ಬಂದದ್ದು 2022ರಲ್ಲಿ. ಸೊ ಅವತ್ತು ನಾವು ಸಂಘದ ಉದ್ಘಾಟನೆಯನ್ನ ಸಂಘದ ಬಿಲ್ಡಿಂಗ್ ಅಲ್ಲಿ ಮಾಡ್ಬೇಕು ಅಂತ ಮಾನ್ಯ ಆ ದಿನದ ಶಾಸಕರಾಗಿದ್ದಂತ ಶ್ರೀಯುತ ಪುಟ್ಟರಂಗ ಶೆಟ್ಟಿ ಸರ್ ಅವ್ರನ್ನ ಸಹಿತ ನಾವು ಕೋರ್ಕೊಂಡಿದ್ವಿ. ಅವರು ಬಂದಿದ್ರು. ಅವರು ಅನಿವಾರ್ಯವಾಗಿ ಅವತ್ತು ಅವರು ಕತ್ತಿ ರಮೇಶ್ ಅವರು ದೈವಾಧೀನರಾದ ಕಾರಣ ಬೇಡ ವೀರಭದ್ರ ಸ್ವಾಮಿ, ಇಡೀ ರಾಜ್ಯದಲ್ಲಿ ಶೋಕಾಚರಣೆಯನ್ನ ಮಾಡ್ತಾ ಇದ್ದೇವೆ, ನಾವಿಲ್ಲಿ ಬಂದು ಇದನ್ನೆಲ್ಲ ಉದ್ಘಾಟನೆ ಮಾಡೋದು, ಸಂತೋಷ ಪಡ್ತಕ್ಕಂಥದ್ದು, ಸಂಭ್ರಮ ಮಾಡ್ತಕ್ಕಂಥದ್ದು ಬೇಡ, ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ, ಕ್ಯಾಶುವಲ್ ಆಗಿ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವತ್ತು ನಮ್ದು ಶುಭವನ್ನ ಹಾರೈಸಿ ಹೋಗಿದ್ದಾರೆ ಶ್ರೀಯುತ ಪುಟ್ಟರಂಗ ಶೆಟ್ಟಿ ಸರ್. ಇವತ್ತು ಅವರನ್ನ ನಾವು ಉದ್ಘಾಟನೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ, ಜೊತೆಗೆ ಮಾಜಿ ಸಚಿವರು, ಅಧ್ಯಕ್ಷರು MSA. ಸೊ ಅವರ ಕೊಡುಗೆ ಈ ತಾಲೂಕಿಗೆ ತುಂಬಾ ಇದೆ. ಅದರಲ್ಲೂ ಸಹಿತ ಶಿಕ್ಷಕರ ಕ್ಷೇತ್ರಕ್ಕಂತೂ ಯಾವತ್ತವರು ಯಾವುದನ್ನು ಇಲ್ಲ ಅಂತೇಳಿ ಹೇಳಿಲ್ಲ. ಶಿಕ್ಷಕರ ದಿನಾಚರಣೆಯನ್ನ ಅತ್ಯುತ್ತಮವಾಗಿ ಆಯೋಜನೆ ಮಾಡಲಿಕ್ಕೆ ಅವರ ಕೊಡುಗೆ ತುಂಬ. ಹೆಸರೇ ಅವರು ಪ್ರಸ್ತಾಪ ಮಾಡೋರು. ಪ್ರತಿ ವರ್ಷ ಚಾಮರಾಜನಗರ ಕ್ಷೇತ್ರ ಏನಿದೆ ಅವ್ರ ಕ್ಷೇತ್ರ ಅಷ್ಟೋ ಜನ ಟೀಚರ್ಸ್ಗೆ, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ, ಪ್ರತಿ ವರ್ಷ ಅವರ ಒಂದು ನೆನಪಿನ ಕಾಣಿಕೆ ಕೊಡುಗೆಯನ್ನ ನೀಡ್ತಾ ಬಂದಿದ್ದಾರೆ. ಈ ಸರಿ ನಾವು ಏನು ಎಷ್ಟು ಸರಿ ಕೇಳೋದವ್ರನ್ನ ಅಂತ ಕೇಳಿ, ಅದಕ್ಕೆ ಇಲ್ಲ ನಾನು ಹೊಸ ವರ್ಷಕ್ಕೆ ನಾನು ಕೇಳಿಲ್ಲ, ನೀವು ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಮುಂದಿನ ಹೊಸ ವರ್ಷಕ್ಕೆ ಜನವರಿ 1ಕ್ಕೆ ನಿಮ್ಗೆಲ್ಲ ಒಂದು ಉಚಿತವಾಗಿ ಅತ್ಯುತ್ತಮವಾದಂತಹ ಕೊಡುಗೆಯನ್ನ ನೆನಪಿನ ಕಾಣಿಕೆಯನ್ನ ಕೊಡ್ತೇನೆ ಅಂತೇಳಿ ಅವರು ಹೇಳಿದ್ದಾರೆ. ಅವರು ನಮ್ಮ ನಮಸ್ಕಾರಗಳನ್ನ ತಿಳಿಸ್ತಾ
ಜಿಲ್ಲಾಧ್ಯಕ್ಷರಾದ ನಂದೀಶ್ ರವರು ಮತ್ತು ಎಲ್ಲ ಸಂಘದ ಅಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳು, ಶಿಕ್ಷಕರು ಮತ್ತು ಪತ್ರಕರ್ತರು ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ನನಗೆ ಬಹಳ ಖುಷಿಯ ವಿಷಯ ಏನಂತಂದ್ರೆ, ನಾನೇ ಓದಿದ ಕಾಲೇಜಲ್ಲಿ ನಾನೇ ಬಂದು ನಿಂತ್ಕೊಂಡು ಮಾತಾಡ್ತಾ ಇರೋದು ನನ್ಗೆ ಬಹಳ ಹೆಮ್ಮೆ ವಿಷಯ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಈ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತಾ ಇಲ್ಲ, ನನಗೆ ಸಿಕ್ಕಿದೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಇದಕ್ಕಾಗಿ ನಾನು ನಿಜವಾಗಿಯೂ ನಮ್ಮ ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಅವ್ರಿಗೆ ನನ್ನ ನಮನಗಳನ್ನ ತಿಳಿಸ್ತಾ ಇದ್ದೀನಿ. ನನ್ನಂತ ಎಷ್ಟೋ ವ್ಯಕ್ತಿಗಳನ್ನ ಅಥವಾ ಹುಟ್ಟಾಗಿರೋಂಥ ಸಂಸ್ಥೆ ಇದು. ಅದೆಷ್ಟು ಅದರಲ್ಲೂ ನಮ್ಮ ಹಳ್ಳಿಗಾಡು ಜನಗಳಿಗೆ ನಮ್ಮ JSS ಸಂಸ್ಥೆ ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಪ್ರತಿಭೆಗಳನ್ನ, ಅದರಲ್ಲೂ ಇಂಥ ಹಿಂದುಳಿದ ಜಿಲ್ಲೆಯಲ್ಲಿ ಪ್ರತಿಭೆಗಳನ್ನ ಹೊರಗಡೆ ತರ್ತಾ ಇದ್ದಾರೆ ಅಂತಂದ್ರೆ ಅದೆಲ್ಲ ನೀವು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೆಲ್ಲ ಮಾಡಕ್ ಸಾಧ್ಯ ಇರೋದು ನಿಮ್ಮಿಂದ ಅಷ್ಟೇ ಅಂತಾನು ಹೇಳಕ್ ಇನ್ನೊಂದು ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಒಬ್ಬ ವ್ಯಕ್ತಿನ ಮರೆಯಕ್ಕಾಗಲ್ಲ ಅಂತಂದ್ರೆ ಅದು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಅದು ಒಬ್ರು ಗುರುಗಳು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವರು ಯಾವತ್ತಿಗೂ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ರು ಮರೆಯಲಾಗದ ಮಾಣಿಕ್ಯಗಳು ಅವರು. ನಿಜವಾಗಿಯೂ ಅಂತ ನೀವು ಹಿಂದೆ ನಮಗಿದ್ದಂತ ಶಿಕ್ಷಕರಿಗಾಗಿ, ಈಗಿರುವಂತರಾಗಿ ಮುಂದೆ ಬರುವಂತ ಶಿಕ್ಷಕರಿಗಳಿಗೂ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸ್ತಾ, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಹೀಗೆ ನೀವು ಇನ್ನಷ್ಟು ನಮ್ಮ ಜಿಲ್ಲೆಯನ್ನ ಒಂದು ಅತ್ಯುನ್ನತ ಸ್ಥಾನಕ್ಕೆ ತರಬೇಕು, ಪ್ರತಿಭೆಗಳನ್ನ ನೀವು ಹುಟ್ಟು ಹಾಕಬೇಕು. ಯಾಕಂತಂದ್ರೆ ಯಾವುದೇ ಇದ್ರಲ್ಲಿ ಹೋದ್ರು ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಅಂತ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ನಿಮ್ಮಂತ ಶಿಕ್ಷಕರು ನಮ್ಮ ಜಿಲ್ಲೆ ಇರ್ಬೇಕಾದ್ರೆ ಅದು ಖಂಡಿತ ಸಾಧ್ಯ ಆಗಲ್ಲ. ಮುಂದೆ ಅದು ಖಂಡಿತ ಹಾಗೆ ಆಗತ್ತೆ ಅನ್ನೋ ಭರವಸೆ ನಮ್ಗಿದೆ. ಆದ್ರೂ ಈ ಸರಿ 10th ಇದರಲ್ಲಿ SSLC ಇದ್ರಲ್ಲಿ ಸ್ವಲ್ಪ ಮಾರ್ಕ್ಸ್ ಪರ್ಸೆಂಟೇಜ್ ಕಡಿಮೆ ಬಂತು. ಅದು ಯಾಕೆ? ನಾನು ಇದು ಬರ ಹೈಸ್ಕೂಲ್ ಟೀಚರ್ಸ್ಗಳು ಮಾತ್ರ ಪ್ರಾಬ್ಲಮ್ ಖಂಡಿತ ಇಲ್ಲ. ನನಗೆ ಅನ್ಸಿದ್ದು ಇದ್ರಲ್ಲಿ ಏನಂತಂದ್ರೆ, ಅವ್ರಿಗೆ ಬೇಸ್ ಏನ್ ಬೇಕಾಗಿತ್ತು ಅದು ಎಲ್ಲ ತಪ್ಪಿದೆ, ಅದರಲ್ಲಿ ಆಯ ತಪ್ಪಿದೆ. ಅದರಿಂದ ಈ ಸರಿ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಇದರಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿ ಮತ್ತೆ ಹೈಸ್ಕೂಲ್ ಶಿಕ್ಷಕರಾಗಿ ಇಬ್ಬರು ಸೇರಿದ್ರೆ, ಇಬ್ರು ಒಂದು ಕೂಡ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾದ ಶಿಕ್ಷಣ ಕೊಟ್ರೆ ಖಂಡಿತ ನಮ್ಮ ಜಿಲ್ಲೆ ಮುಂದಿನ ದಿನಗಳಲ್ಲಿ ನಂಬರ್ 1 ಬರೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ತಾವೆಲ್ಲರೂ ಮುಂದೆ ನಮ್ಮ ಪೀಳಿಗೆ ಬರುತ್ತೆ, ಅದಕ್ಕೆ ನೀವೆಲ್ಲ ಮಾಡ್ತಾ ಇರೋದು ಒಂದಷ್ಟು ಶ್ರಮ ವಹಿಸಿ ನಮ್ಮ ಜಿಲ್ಲೆಯನ್ನ ಆದಷ್ಟು ನಿಮ್ಮ ಅಧ್ಯಕ್ಷರು ಹೇಳಿದಂಗೆ 10ನೇ ಸ್ಥಾನದಲ್ಲಿ ಒಳಗಡೆ ಬರುವ ಹಾಗೆ ಮಾಡ್ಬೇಕಾಗಿ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂತ ಇದ್ದೀನಿ. ಹೀಗಾಗಿ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಮೇಡಮ್ ಇಲ್ಲಿ ಈ ಕಡೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಣ ಸಂಘ ಬೆಂಗಳೂರು ಚಾಮರಾಜನಗರ ಜಿಲ್ಲಾ ಘಟಕದ ಈ ಒಂದು ಪ್ರತಿಭಾ ಪುರಸ್ಕಾರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಹಾಗೂ ಶಿಕ್ಷಕ ಸ್ಫೂರ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈ ಒಂದು ಸಮಾರಂಭವನ್ನು ನಿರ್ವಹಿಸಿದಂತ MSIL ನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಮಾನ್ಯ ಕೋಟಾ ಶೆಟ್ಟಿ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಡಯಟ್ನ ಪ್ರಮುಖವಾದಂತಹ ಮಾನ್ಯ ಕಾಶಿನಾಥ್ ಅವರೇ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರೇಣುಕಾದೇವಿ ಅವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾಧವ್ ಅವರೇ, ವೀರಶೈವ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಮೂಡಲಪುರ ನಂದೀಶ್ ಅವರೇ,
ಮಾನ್ಯ ಮಹಂತೇಶ್ ರಾಘವೇಂದ್ರ ಅವರೇ, ರವೀಂದ್ರ ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳಂತ ಸ್ವಾಮಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಈ ಒಂದು ಶಿಕ್ಷಣ ಸಂಘದ ಗೌರವಾನ್ವಿತ ಅಧ್ಯಕ್ಷ ಪದಾಧಿಕಾರಿಗಳೇ, ಪ್ರಶಸ್ತಿ ಪುರಸ್ಕೃತರೆ, ಮತ್ತೆಲ್ಲ ಪೋಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರು, ಇವತ್ತು ವಿಶೇಷವಾಗಿ ವಿಶ್ವ ಶಿಕ್ಷಕ ದಿನಾಚರಣೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ತಾವೆಲ್ಲರಿಗೂ ಕೂಡ ಈ ಒಂದು ವಿಶ್ವ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಮುಖ್ಯವಾಗಿ ಕೋರ್ತಾ, ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಕರು ರೂಪಿಸಿದ್ದಾರೆ. ಯಾಕಂದ್ರೆ ನಾನು ಇಲ್ಲಿ ಉಲ್ಲೇಖ ಮಾಡಿ ನೋಡಿದಾಗ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುಸ್ತಕ ಒಂದು ಭಾಗ, ಮತ್ತೆ ಶಿಕ್ಷಕ ಸ್ಫೂರ್ತಿ ಅಂತಕ್ಕಂಥದ್ದು ಮತ್ತೊಂದು ಭಾಗ, ಮತ್ತು ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಹೀಗೆ 3 ಹಂತದ ಕಾರ್ಯಕ್ರಮವನ್ನ ತಾವು ಆಯೋಜನೆ ಮಾಡುವ ಮುಖಾಂತರ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ತಾವು ಸಲ್ಲಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವಂತ ಜೊತೆಗೆ ಜೀವನದಲ್ಲಿ ಸಂಸ್ಕೃತಿ ಸಂಸ್ಕಾರ ಇವನ್ನು ಕೂಡ ಆದರ್ಶಗಳನ್ನು ರೂಢಿಸಿಕೊಂಡಾಗ ಉತ್ತಮರ ಆಗಿ ಹೊರಹೊಮ್ಮಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ ಅಂತಕ್ಕಂಥ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಗೆಲುವನ್ನ ಸಾಧಿಸಬೇಕಾದ್ರೂ ಕೂಡ ಒಮ್ಮೊಮ್ಮೆ ಸೋಲು ಕೂಡ ನಮ್ಮ ಮುಂದೆ ಬರ್ತದೆ. ರಾಜಕೀಯದಲ್ಲಿ ನನಗೂ ಕೂಡ ಅದೇ ತರ ಆಗಿದೆ. ಗೆಲುವು ನಲ್ಲಿ ಕೂಡ ಸೋಲನ್ನ ಕಂಡಿರ್ತಕ್ಕಂಥವ್ರು, ಮತ್ತೊಮ್ಮೆ ನಡೆಯುವನ್ನ ಕೂಡ ಈ ಊರು ತಮ್ಮೆಲ್ಲ ಸಹಕಾರ ಆಶೀರ್ವಾದದಿಂದ ಮತ್ತೊಮ್ಮೆ ತಮ್ಮೆಲ್ಲ ಸೇವೆ ಮಾಡುವಂತ ಅವಕಾಶ ನನಗೆ ದೊಡ್ಡಿರ್ತಕ್ಕಂಥದ್ದು ನನ್ನ ಭಾಗ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಿಶೇಷವಾಗಿ ಸೋಲ್ ಉಂಡ್ರು ಕೂಡ ಎದೆಗುಂದಬಾರದು ಅಂತಕ್ಕಂಥ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ತಾವು ಸಂದರ್ಭ ಆ ಒಂದು ಫಲಿತಾಂಶದಲ್ಲಿ ನೀವು ತೇರ್ಗಡೆಯನ್ನ ಕಾಣದಿದ್ರು ಕೂಡ ಉತ್ತಮ ಪ್ರಜೆಗಳಾಗಿ ಹೊರಬರ್ತಕ್ಕಂಥದ್ದು, ಉತ್ತಮ ಅಧಿಕಾರಿಗಳಾಗಿರ್ತಕ್ಕಂಥ, ವೈದ್ಯರಾಗಿರ್ತಕ್ಕಂಥ, ಅಭಿಯಂತರಾಗಿರ್ತಕ್ಕಂಥದ್ದು, ಹಾಗೆ ರಾಜಕಾರಣದಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣವನ್ನು ಕೂಡ ಮಾಡುವಂತ ಅವಕಾಶವನ್ನ ಇವತ್ತು ಕಲ್ಪಿಸಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನಾನು ನನ್ನ ವಿದ್ಯಾರ್ಥಿಯಲ್ಲಿ ನಾಟ್ ಎ ಬ್ರೈಟ್ ಸ್ಟೂಡೆಂಟ್, ಆವರೇಜ್ ಸ್ಟೂಡೆಂಟ್ ನಾನು ಇರ್ತಕ್ಕಂಥದ್ದು ಹೇಳೋದು ತಪ್ಪೇನು ಅಲ್ವಾ? ನನ್ನ ಸ್ಟೂಡೆಂಟ್ ಲೈಫಲ್ಲಿ ನಾನು ಕೂಡ ಆವರೇಜ್ ಸ್ಟೂಡೆಂಟ್, ಬಟ್ ನನಗೂ ಆಸೆ ಆಕಾಂಕ್ಷೆಗಳು ಬಹಳ ಇದೆ. ಸಂದರ್ಭಾನುಸಾರ ನಾನು ಇಲ್ಲಿ ಹೇಳಬೇಕು, ಗುರುಗಳಾದಂಥವರು ಅವನು ಎಷ್ಟೇ ಪೆದ್ದನಾಗಿದ್ರು ಕೂಡ ಅವನನ್ನ ಉತ್ತಮ ವಿದ್ಯಾರ್ಥಿಯಾಗಿ ಪೋಷಣೆ ಮಾಡ್ತಕ್ಕಂಥದ್ದು ನಮ್ಮಂತ ಶಿಕ್ಷಕರ ಪಾತ್ರ ಬಹಳ ಇರ್ತಕ್ಕಂಥದ್ದು ಕಾಣ್ತದೆ. ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಇಂಗ್ಲಿಷ್ ಮೇಜರ್ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದೆ. ನಾನು ಪರಿಮಳ ಪರ್ಸ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದೆ.
ಮರಿಮಲ್ಲಪ್ಪ ಸೀಟ್ ಪಡೆಯೋದೇ ಬಹಳ ಕಷ್ಟ. ಆ ಸಂದರ್ಭದಲ್ಲಿ ನಾನು PU ಪಾಸ್ ಮಾಡಿದೆ. ಫಸ್ಟ್ ಕ್ಲಾಸ್ ಪಾಸ್ ಮಾಡಿ, ಸೆಕೆಂಡ್ ಕ್ಲಾಸ್ ಪಾಸ್ ಮಾಡಿ. ಬಟ್ ನನಗೇನೋ ಇಂಗ್ಲಿಷ್ ಓದಬೇಕು ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಮ್ಮ ಆಂಗ್ಲ ಉಪನ್ಯಾಸಕರನ್ನ ಹೋಗಿ ಭೇಟಿ ಮಾಡಿ, ಸರ್ ವಾಂಟ್ ಟು ಅಪ್ಲೈ ಫಾರ್ ಇಂಗ್ಲಿಷ್ ಮೇಜರ್ ಸರ್, ಐ ನೀಡ್ ಯುವರ್ ಗೈಡೆನ್ಸ್ ಅಂತ ಕೇಳಿ ನನಗೆ ಅವರು ಎನ್ಕರೇಜ್ ಮಾಡೋಕೆ ಬಿಟ್ಬಿಟ್ಟು ನೀನಾ ಅಂದ್ಬಿಟ್ಟು, ಹೌದು ಸರ್ ನಾನು. ಎಷ್ಟು ಪಾಸ್ ತಗೊಂಡಿದ್ಯಾ ಅಂತ. ಸರ್ ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದೀನಿ, ಆದರೆ ಇಂಗ್ಲಿಷ್ ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ತಗೊಂಡಿದ್ದೀನಿ ಸರ್. ನನ್ನ ಮಾರ್ಕ್ಸ್ ಕಾರ್ಡ್ ತೋರಿಸ್ತೇವೆ. ಬಟ್ ಅವ್ರು ಯಾವತ್ತೂ ಕೂಡ ವಿದ್ಯಾರ್ಥಿಗಳು ಒಂದು ಆಶಾಭಾವನೆ, ನಾವು ವಿದ್ಯಾರ್ಥಿ ಅಲ್ಲಿ SAN ಅಂತ ಫಸ್ಟ್ ಇನ್ಶಿಯಲ್ ಆಯ್ತು ಪ್ರೊಫೆಸರ್, 15 ನಿಮಿಷ ಕಳೆದ್ರು ಬರ್ಲಿಲ್ವಲ್ಲ ಅಂತ ಹೇಳಿ ನಾವು ಗೌರವದಿಂದ ನಾನು ನಮ್ಮ ಹೊಸ ಸ್ನೇಹಿತರು ಕೂಡ ಸ್ಟಾಫ್ ರೂಮ್ ಹೋದ್ವಿ. ಇದರಲ್ಲಿ ಒಬ್ರು ಖಾದಿ ಪಂಚೆ ಜುಬ್ಬ ಹಾಕೊಂಡು ಮುಂದೆ ಬಂದು ಸ್ಟಾಫ್ ರೂಮ್ ಎಂಟರ್ ಆದ್ರು. ನಾವು ಮೋಸ್ಟ್ಲಿ ಸಂಸ್ಕೃತ ಪಂಡಿತರು, ಕನ್ನಡ ಪಂಡಿತರು ಅಂದ್ಕೊಂಡು ನಾವು ಸ್ಟಾಫ್ ರೂಮ್ ಕಡೆ ನೋಡ್ತಾ ಇದ್ವಿ. ಪಕ್ಕಕ್ಕೆ ನಿಂತ್ಕೊಂಡ್ರಪ್ಪ ಅಂದ್ರು. ಸಾರಿ ಸರ್ ಅಂದ್ರೆ ನಾವು ಅವ್ರ ಕನ್ನಡದಲ್ಲಿದ್ರು, ನಾವು ಇಂಗ್ಲೀಷ್ ಸಾರಿ ಸರ್. ಅವ್ರು ಬಂದು ಅಟೆಂಡೆನ್ಸ್ ಚೇಂಜ್ ಮಾಡ್ಕೊಂಡು ವಾಪಸ್ ಹೊರಗಡೆ ಬಂದು ನಾವು ಒಳಗಡೆ ಹೋದ್ರೆ ಯಾರು ಇಲ್ಲ, ಒಬ್ಬರೇ ಬಿದ್ದು ವಾಪಸ್ ಹೋದ್ರು. ಇನ್ನೊಬ್ಬ ಸ್ನೇಹಿತರವ ನೋಡೋದು ಕೂತ್ಕೊಂಡು ಹೋಯ್ತು. ಪ್ರೊಫೆಸರ್ ಬಂದ್ರೆ ಬನ್ನಿ, ಸರಿ ವಾಪಸ್ ಬಂದ್ವಿ. ನೋಡಿದ್ರೆ ಅದೇ ತುಂಬ ಅದೇ ಪಂಚೆ, ಆ ವ್ಯಕ್ತಿ ನಮ್ಮ ಎದುರುಗಡೆ ನಾವು ಕನ್ನಡ ಪಂಡಿತ ಅನ್ಕೊಂಡಿದ್ದು ಅವರು ಹಾಗೆ. ಅವ್ರಿಗೆ ಎಕ್ಸ್ಕ್ಯೂಸ್ ಮಿ ಸರ್, ಕಮೆಂಟ್ ಅಂತ ಅನ್ನೋದೇ ವಿದ್ಯಾರ್ಥಿಗಳು ಒಂದೊಂದು ಅಂಕಾದ್ರು ಒಂದೊಂದು ಪ್ರತಿಯೊಬ್ಬರು ನೋಡ್ಕೊತಾ ಇದ್ರು. ಆಗ ನನ್ನ ಮಾಸಲ್ಲಿ ಒಂಥರ ಗುಡ್ ಮಾರ್ನಿಂಗ್ ಸರ್ ಅಂತ ಅಂದ್ಬಿಟ್ಟು ಪ್ರೆಸೆಂಟ್ ಸರ್ ಅಂತಂದ್ವಿ. ಆ ಸಂದರ್ಭದಲ್ಲಿ ಪುರಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅನನ್ಯವಾದಂತ ಒಂದು ಕಾರ್ಯಕ್ರಮ. ಯಾಕೆಂತಂದ್ರೆ ಪ್ರತಿಭೆ ಅನ್ನುವಂಥದ್ದು ಎಲ್ಲಿ ಒದಗಿರ್ತದೋ ಆ ಒದಗಿರ್ತಕ್ಕಂಥ ಪ್ರತಿಭೆಗೆ ನಾವು ನೀರೆರೆಯುವ ಮೂಲಕ, ಪ್ರೋತ್ಸಾಹ ನೀಡುವ ಮೂಲಕ ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ. ಅದಕ್ಕೆ ಒಂದ್ ಕಡೆ ಕುವೆಂಪು ಅವರು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗುವಂತ. ವೀರಭದ್ರ ಸ್ವಾಮಿ ಅವರು ಪ್ರಾರಂಭದಲ್ಲಿ ಹೇಳಿದರು, ನಮ್ಮಲ್ಲಿ ಪ್ರತಿಭೆ ಇದೆ, ಅದಕ್ಕೇನು ಕೊರತೆ ಇಲ್ಲ. ಆ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಉದಾರ ಮನೋಭಾವನೆ ಇರ್ಬೇಕೆಲ್ಲರಲ್ಲಿ. ಬಹುಶಃ MLA ಸಾಹೇಬರು ಮಾತಾಡ್ತಾ ಒಂದು ಚಿನ್ನದಂತ ಮಾತು ಹೇಳಿದ್ರು, ಮುತ್ತಿನಂತ ಮಾತು. ಯಾಕೆಂತಂದ್ರೆ ಎಲ್ಲರ ಬಾಳಿಗೆ ಬೆಳಕಾಗುವಂತ. ಅಂದ್ರೆ ಬಹುಶಃ ಗುರು ಅಲ್ಲದೆ ಯಾರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಗಳು ಅವರಿಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ಒಂದು ಹೊರಟಾಗಿರ್ತಕ್ಕಂಥ ಕಲ್ಲನ್ನ ಮೂರ್ತಿಯಾಗಿ ಮಾಡ್ತಕ್ಕಂಥ ಶಿಲ್ಪಿ ಶಿಕ್ಷಕರು. ಮೇಡಮ್ ಒಂದ್ ಕಡೆ ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಕೇವಲ ಪ್ರೌಢಶಾಲೆಗಳಲ್ಲಿ ರಿಸಲ್ಟ್ ಅನ್ನ ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಬೇಸಿಕ್ ಬೇಕು ಅಂತ. ನಿಜವಾಗ್ಲೂ ಅವರ ಒಂದು ವೀಕ್ಷಣೆ ಏನಿದೆ ಅಥವಾ ಅವರ ಅನುಭವ ಏನಿದೆ ಅದು ನಿಜವಾದ ಉದ್ಘಾಟನೆಯನ್ನು ಮಾಡಿ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ರೇಣುಕಾದೇವಿ ಮೇಡಮ್ ಅವರೇ, ಮತ್ತೆ ಈ ಭಾಗದ ಜನಪ್ರಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಮೂಡ್ಲಪುರ ನಂದೀಶ್ ಅವರೇ, ಹಾಗೂ ಈ ಒಂದು ವಿಶ್ವಾಸ ತಗೊಂಡು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಒಂದು ತಂಡದ ವತಿಯಿಂದ ಅನಿವಾರ್ಯ ಕಾರಣಗಳಿಂದಾಗಿ ಅವರು
ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಪೋಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಸನ್ಮಾನಿಸಿದ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ಸ್ಫೂರ್ತಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶಿಕ್ಷಕರಿಗೆ ಅಭಿನಂದನೆಗಳನ್ನ ಚಪ್ಪಾಳೆ ಮುಖಾಂತರ ಸಲ್ಲಿಸೋಣ ಅಂತ ಕೇಳ್ಕೊಳ್ತೇನೆ. ಹಾಗೆ ಪ್ರೌಢಶಾಲಾ ಸಾಂಸ್ಕೃತಿಕ ಹಾಗೆ